ಬ್ಯಾರೇಜಿನ 22ನೇ ಗೇಟ್ದಿಂದ ನಿರಂತರವಾಗಿ 3ನೇ ದಿವಸ ನೀರ ಬೃಹತ್ ಪ್ರಮಾಣದಲ್ಲಿ ಲೀಕೇಜ್ ಗೇಟ್ ನಿರ್ವಹಣೆ ಆಗಲ್ಲದ ಗೇಟ್ ಕೆಟ್ಟು ನೀರು ನಿರಂತರವಾಗಿ 10 ಫೂಟ ಕೃಷ್ಣಾ ನದಿಯ ಮಟ್ಟವನ್ನು ಈಗಾಗಲೇ ಕಡಿಮೆ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಜಾನುವಾರುಗಳಿರ್ಬೋದು, ನಮ್ಮ ಅಥಣಿ ಪಟ್ಟಣಕ್ಕೆ ಕುಡಿಯುವ ನೀರಿರ್ಬೋದು, ಇದೇ ರೀತಿ ತಕ್ಷಣ ಈ ಒಂದು ಗೇಟ್ ರಿಪೇರಿ ಆಗಲಿಲ್ಲ ಅಂದ್ರೆ ಹೊಳಿ ನೀರು ಕೃಷ್ಣಾ ನೀರು ಖಾಲಿ ಆಗತ್ತಂತ ನನ್ನ ಅನಿಸಿಕೆ. ಇವತ್ತಿನ ದಿವಸ ಇಲ್ಲಿ ನಿರ್ವಹಣೆ ಭಾಳ ವರ್ಷದಿಂದ ಈ ಗೇಟ್ಗಳ ನಿರ್ವಹಣೆ ಆಗಲ್ದಂಥ ಕೆಲಸಕ್ಕೆ ಇವತ್ತಿನ ದಿವಸ ಅದು ಲೀಕೇಜ್ ಆಗಿ ಗೇಟ್ ಮುರಿದು ಹೋಗೈತೆ. ಅದಕ್ಕಾಗಿ ಇಲ್ಲಿನ AW ಇದ್ದವ್ರನ್ನ ಪೋಸ್ಟನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತಂದ ಪ್ರಮೋಟ್ ಮಾಡಿ ಅವರ ನಿರ್ವಹಣೆಯಲ್ಲಿ ಕರ್ತವ್ಯ ಲೋಪ ಆಗೈತಿ. ಅದಕ್ಕಾಗಿ ಇದಕ್ಕೆ ನೀರಾವರಿ ಇಲಾಖೆಯಿಂದ ಮತ್ತು ತಜ್ಞರಿಂದ ತನಿಖೆ ಆಗಬೇಕು ಮತ್ತು ತಕ್ಷಣ ಇದನ್ನು ನಿರಂತರವಾದ ಒಂದು 10-12 ತಾಸಿನಲ್ಲಿ ಈ ಒಂದು ಗೇಟ್ ರಿಪ್ಲೇಸ್ಮೆಂಟ್ ಮಾಡಿ ನೀರು ಬಂದ್ ಮಾಡಬೇಕಾಗಿ ನೀರಾವರಿ ಇಲಾಖೆಗೆ ಆಗ್ರಹ ಮಾಡ್ತೀನೋ. ಅದಕ್ಕಾಗಿ ಬಹಳಷ್ಟು ತೊಂದರೆ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ. ಇದನ್ನು ನೀರಾವರಿ ಇಲಾಖೆ ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಂತಂದ ಇವತ್ತಿನ ದಿವಸ ನಾವು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತೀವಿ.